ಕೇವಲ 2 ನಿಮಿಷದಲ್ಲಿ ಆಗುವಂಥ ಬೇಲ್ಪುರಿ ಮಾಡೋದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಚೆನ್ನಾಗಿ ಬರುತ್ತೆ, ಸಖತ್ತಾಗಿ ಟೇಸ್ಟ್ ಇದೆ. ಹೋಟ್ಲಲ್ಲಿ ತುಂಬ ದುಡ್ಡು ಕೊಟ್ಟು ತಿನ್ನೋ ಬದಲು ನಾವು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಫ್ಯಾಮಿಲಿ ಕೂಡ ತಿನ್ಬೋದು ಜೊತೆಗೆ. ಆ ಥರ ಟೇಸ್ಟ್ ಇರುತ್ತೆ. ಸರಿನಾ, ಬನ್ನಿ ತೋರಿಸ್ತೀನಿ. ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಸರಿನಾ. ಅದಕ್ಕೆ ಫ್ರೈ ಮಾಡಿರೋ ಮಂಡಕ್ಕಿ ಹಾಕೋತಾ ಇದ್ದೀನಿ. ಅರಿಶಿನ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಂಡಿದ್ದೆ ನಾನು ಫಸ್ಟೇ. ಅದಕ್ಕೆ ಒಂದು ಈರುಳ್ಳಿ ಹಾಕೋತಾ ಇದ್ದೀನಿ ಮೀಡಿಯಮ್ ಸೈಜು, ಒಂದು 10 ಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಟೊಮೊಟೊ ಒಂದು ಚಿಕ್ಕದು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರದ ಪುಡಿ, ಕರಿಬೇವು ಸೊಪ್ಪು, ಸ್ವಲ್ಪ ಎಣ್ಣೆ, ಕಡಲೆಬೀಜ. ಇದು ಹಾಕೋದ್ರಿಂದ ಟೇಸ್ಟ್ ಬರುತ್ತೆ. ಸೊ ಒಂದು ನಿಪ್ಪಟ್ಟು ಸಣ್ಣದಾಗಿ ಮುರಿದು ಹಾಕೋತಾ ಇದ್ದೀನಿ, ನಿಂಬೆ ರಸ, ಲಾಸ್ಟಲ್ಲಿ ಹುರ್ಗಡ್ಲೆ ಹಾಕೋತಾ ಇದ್ದೀನಿ. ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಟೇಸ್ಟ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನಿಂಬೆ ರಸ ಅದೆಲ್ಲನೂ ಚೆನ್ನಾಗಿ ಬರುತ್ತೆ, ತಿನ್ನೋಕ್ಕೆ ಬಾಯಲ್ಲಿ ಎಲ್ಲ ಸಿಗುತ್ತೆ. ಸೊ ಹಂಗಾಗಿ ಇದನ್ನು ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಲ್ಲಿ, ಎಲ್ಲನೂ ಮಿಕ್ಸ್ ಆಗೋವರೆಗೂ. ಖಾರ, ಉಪ್ಪು, ಅರಿಶಿನ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆದರೆ ತಿನ್ನೋಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಈ ಥರ ಮಿಕ್ಸ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನೋಡಿದ್ರಲ್ವಾ ಬೇಲ್ಪುರಿ ಯಾವ ಥರ ಬಂದಿದೆ ಅಂತ. ನಾನು ಇದನ್ನು ಈಗ ಸರ್ವ್ ಮಾಡ್ಕೊತೀನಿ, ಸರಿನಾ. ಹಾಂ, ಈ ಥರ ಸರ್ವ್ ಮಾಡಿಕೊಂಡೆ. ನೋಡಿ ಯಾವ ಥರ ಬಂದಿದೆ ಬೇಲ್ಪುರಿ. ಬರೀ 2 ನಿಮಿಷದೆಲ್ಲ ಮಾಡ್ಕೊಳ್ಳೋಂಥದ್ದು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲೇ ಮಾಡ್ಕೊಳೋದ್ರಿಂದ ನಾನು ಲಾಸ್ಟಲ್ಲಿ ನಿಪ್ಪಟ್ಟು ಹಾಕೋತಾ ಇದ್ದೀನಿ, ಯಾಕಂದರೆ ತಿನ್ನೋವಾಗ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ. ಸೊ ಹಾಗಾಗಿ ನಿಪ್ಪಟ್ಟು ಹಾಕೊಂಡ್ರೆ ಏನಾಗುತ್ತೆ ಅಂದರೆ ಫ್ಲೇವರ್ ಬಿಟ್ಕೊಳ್ಳುತ್ತೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸೊ ಬೇಲ್ಪುರಿ ಮಾಡೋ ವಿಧಾನ ಈ ಥರ ಇದೆ. ಎಷ್ಟು ಸಖತ್ತಾಗಿ ಬಂದಿದೆ ಅಲ್ವಾ. ನೋಡಿದ ತಕ್ಷಣ ತಿನ್ನಬೇಕು ಅನಿಸುತ್ತೆ. ಅದೇ ಹೊರಗಡೆ ಹೋಗಿ ತಿಂದರೆ ಅದು ತಿನ್ನೋಂಗೆ ಅನಿಸಲ್ಲ, ಏನೂ ಅನಿಸಲ್ಲ. 40 ರೂಪಾಯಿ ಕೊತ್ತೋಗೋದಿವೆ, ಆದರೆ ತಿನ್ನೋಂಗೆ ಅನಿಸಲ್ಲ. ಅದಕ್ಕೆ ನಾವು ಮನೇಲಿ ಈ ಥರ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ಇದು ಖಾರ ಜಾಸ್ತಿನೂ ಹಾಕೋಬೋದು, ಸ್ವಲ್ಪ ಹಾಕೋಬೋದು. ನಮ್ಗೆ ಎಷ್ಟು ಬೇಕೋ ಖಾರ ಅಷ್ಟು ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಷ್ಟೇ. ಸೊ ಹಂಗಾಗಿ ನಾವು ಮನೇಲೇ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ದಿಯಾಗಿರುತ್ತೆ, ಆರೋಗ್ಯವಾಗಿರುತ್ತೆ. ನೋಡಿ, ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬಂದಿದೆ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಕೊಡಿ ಪ್ಲೀಸ್. ಯೂಟ್ಯೂಬ್ ಸೂಗರ್ ಗಂಗಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.